ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರೂ ಕೂಡ ಸ್ವಾಗತ ಸುಸ್ವಾಗತ. You are watching Ebenson TV. I am Professor Dr. Ebenson James. ಈಗ ನೀವು ಎಬೆನ್ಸನ್ ಟಿವಿಯನ್ನ ವೀಕ್ಷಿಸ್ತಾ ಇದ್ದೀರಾ. ಈಗ ಮಾತಾಡ್ಲಿಕ್ಕೆ ಇರುವಂತವರು ಪ್ರೊಫೆಸರ್ ಡಾಕ್ಟರ್ ಎಬೆನ್ಸನ್ ಜೇಮ್ಸ್. Let us turn to the book of Isaiah, chapter 41, verse 10. ನಾವು ಇವತ್ತಿನ ವಾಕ್ಯ ಧ್ಯಾನಕ್ಕಾಗಿ ಯೆಶಾಯನ ಪ್ರವಾದನ ಗ್ರಂಥ 41ನೇ ಅಧ್ಯಾಯ 10ನೇ ವಚನವನ್ನ ನೋಡಿಕೊಳ್ಳೋಣ. In this verse, God offers profound reassurance in times of fear and distress, promising His constant presence, strength, health, and support. ಈ ಒಂದು ವಾಕ್ಯ ಭಾಗದಲ್ಲಿ ನಾವು ದೇವರು ನಮಗೆ ಧೈರ್ಯವನ್ನು, ಬಲವನ್ನು ಹಾಗೂ ನಮಗೆ ಕಷ್ಟ ಕಾಲದಲ್ಲಿ ಸಹಾಯವನ್ನು ಕೊಡುವುದರ ಬಗ್ಗೆ ನಾವು ನೋಡಿಕೊಳ್ಳುತ್ತೇವೆ. God urges His people to trust Him rather than be dismayed by their circumstances. ಪರಿಸ್ಥಿತಿಗಳಿಂದ ಜನರು ತಾವು ತಳಮಳಗೊಳ್ಳದೆ ದೇವರನ್ನು ಆಶ್ರಯಿಸಿ ಬಲಗೊಳ್ಳಬೇಕೆಂಬುದಾಗಿ ಈ ವಚನ ತಿಳಿಸುವಂತದ್ದಾಗಿದೆ. Disappointment is the feeling of dissatisfaction that follows the failure of expectations. ನಾವು ಬಯಸಿದ್ದು ಆಗದೇ ಇರುವಾಗ ನಮಗೆ ಒಂದು ಸೋಲಿನ ಹಾಗೂ ಅತೃಪ್ತಿಯ ಭಾವನೆಯು ನಮಗೆ ನಿರಾಶೆಯನ್ನ ತರುವಂತದ್ದಾಗಿದೆ. Disappointments are caused by poor living conditions, slow progress of careers, lack of fruit in ministry, etc. ನಮಗೆ ನಿರಾಶೆ ಯಾಕೆ ಆಗ್ತದೆ ಎಂಬುದಾಗಿ ಕೇಳುವಾಗ ನಮ್ಮ ಒಂದು ಬಡ ಸ್ಥಿತಿ ಹಾಗೂ ನಮಗೆ ಒಂದು ಕೆಲಸದ ಒಂದು ಸಮಸ್ಯೆ ಹಾಗೂ ಸೇವೆಯಲ್ಲಿ ಫಲ ಭರಿತರಾಗದೇ ಇರುವಾಗ ನಮಗೆ ದುಃಖಕ್ಕೆ ಒಳಗಾಗ್ತೇವೆ. It is defined as sadness or displeasure caused by non-fulfillment of hopes. ನಮ್ಮ ಒಂದು ನಿರೀಕ್ಷೆಗಳು ಪೂರೈಸಲಾಗದೆ ನಾವು ಚಿಂತೆಗೆ ಹಾಗೂ ಕಷ್ಟಕ್ಕೆ ಒಳಗಾಗುವಂತವರಾಗಿದ್ದೇವೆ. Bible gives powerful insights and wisdom into how to emerge victorious out of bleak situations. ಇಂಥ ಒಂದು ಪರಿಸ್ಥಿತಿಗಳಲ್ಲಿ ನಾವು ಯಾವ ರೀತಿಯಾಗಿ ಜಯಭರಿತ ಕ್ರಿಸ್ತಿಯ ಜೀವಿತವನ್ನು ಜೀವಿಸಬೇಕೆಂಬುದಾಗಿ ಸತ್ಯವೇದವು ನಮಗೆ ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. Leaders like Moses, David, and Paul faced a deep disappointment, reassuring believers that experiencing discouragement does not mean God had abandoned them. ಸತ್ಯವೇದದಲ್ಲಿ ಮೋಶೆ, ದಾವೀದ, ಪೌಲ ಇವರು ಅನೇಕ ಒಂದು ಚಿಂತೆಯ ನಿರಾಶೆಯ ಪರಿಸ್ಥಿತಿಯನ್ನು ಹಾದು ಹೋಗಿ ದೇವರಿಂದ ಅವರು ಧೈರ್ಯಗೊಂಡು ಯಾವ ರೀತಿಯಾಗಿ ಬಲಗೊಂಡರು ಎಂಬುದಾಗಿ ನೋಡಿಕೊಳ್ಳುತ್ತೇವೆ. Joseph lived several years as a slave. ಯೋಸೇಫನು ಅನೇಕ ವರ್ಷಗಳ ಕಾಲ ಗುಲಾಮನಾಗಿ ಆತನು ಇರುತ್ತಾನೆ. He spent a couple of years in prison for a thing he did not do. ಯೋಸೇಫನು ತಾನು ಮಾಡದಿದ್ದ ತಪ್ಪಿಗಾಗಿ ಕೆಲವು ವರ್ಷಗಳ ಕಾಲ ಆತನು ಸೆರೆವಾಸವಾಗಿ ಇರುತ್ತಾನೆ. All of which God had used to develop his character. ಈ ಒಂದು ಪರಿಸ್ಥಿತಿಗಳೆಲ್ಲ ದೇವರು ಆತನ ಒಂದು ಸ್ವಭಾವವನ್ನು ಬದಲಾಯಿಸಿ ಉಪಯೋಗಿಸುವಂತವನಾಗಿದ್ದಾನೆ. When the perfect time came, God raised Joseph from a prisoner to become the second in command to the throne. ಆತನು ಸಮಯ ಬಂದಾಗ ದೇವರು ಯೋಸೇಫನನ್ನ ಮೇಲಕ್ಕೆತ್ತಿ ಆ ಒಂದು ಐಗುಪ್ತ ದೇಶದಲ್ಲಿ ರಾಜನಿಗೆ ಎರಡನೇವನಾಗಿ ಆತನು ನೇಮಿಸಲ್ಪಡುತ್ತಾನೆ. Joseph received wisdom from God to know how to prepare Egypt for the famine that was about to come, saving Egypt and even the nations around them. ಯೋಸೇಫನು ಅಲ್ಲಿ ಬರಬಹುದಾದಂತಹ ಬರಗಾಲಕ್ಕೆ ಆತನು ಸಿದ್ಧಗೊಂಡು ಆತನು ಐಗುಪ್ತ ದೇಶವನ್ನು ಸುತ್ತಮುತ್ತಲಿನ ದೇಶದ ಒಂದು ದವಸ ಧಾನ್ಯವನ್ನು ಆತನು ಒದಗಿಸುವವನಾಗಿದ್ದಾನೆ. Joseph was able to say, "You meant it for evil, God meant it to save many people alive." ಯೋಸೇಫನು ಹೇಳುತ್ತಾನೆ, ನೀವು ನನಗೆ ಕೇಡೆನಿಸಿದಿರಿ, ಆದರೆ ದೇವರು ಆತನು ತನ್ನ ಹಿತಕ್ಕಾಗಿ ನಿಮಗೆ ಉಪಯೋಗಿಸಿದನೆ ಎಂಬುದಾಗಿ ಹೇಳುತ್ತಾನೆ. Two disciples of Jesus were going to Emmaus on the resurrection day evening. ಆ ಒಂದು ಪುನರುತ್ಥಾನವಾದ ನಂತರ ಶಿಷ್ಯರುಗಳು ಎಮ್ಮಾಹು ಎಂಬಂತ ಹಳ್ಳಿಗೆ ಅವರು ಹೋಗುತ್ತಾ ಇರುತ್ತಾರೆ. They had hope that Jesus would establish his kingdom in their lifetime. ಅವರು ಯೋಚನೆ ಮಾಡಿದ್ರು, ಯೇಸು ಸ್ವಾಮಿ ಅವರ ಜೀವಿತ ಕಾಲದಲ್ಲಿಯೇ ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಾನೆ ಎಂಬುದಾಗಿ ಅವರು ಯೋಚಿಸಿದರು. Jesus inaugurated his spiritual kingdom for those ready to accept his lordship. ಆತನ ಒಂದು ಒಡೆಯತ್ವವನ್ನು ಅಂಗೀಕರಿಸಿಕೊಂಡಂತವರ ಮಧ್ಯೆ ಯೇಸು ಕ್ರಿಸ್ತನು ಆತ್ಮಿಕ ರಾಜ್ಯವನ್ನು ಆತನು ಸ್ಥಾಪನೆ ಮಾಡಿದ್ದಾನೆ. Physical kingdom of God will be manifested at the time of his second coming.
ಆತನ ಒಂದು ಪರಿಪೂರ್ಣವಾದಂತ ರಾಜ್ಯ ಸ್ಥಾಪನೆಯು ಆತನು ಎರಡನೇ ಸಾರಿ ಬಂದಾಗ ಅದು ಪರಿಪೂರ್ಣಗೊಳ್ಳುತ್ತದೆ. And the true believers will rule with Jesus. ಆ ನಿಜ ವಿಶ್ವಾಸಿಗಳು ಯೇಸು ಕ್ರಿಸ್ತನೊಂದಿಗೆ ಆಡಳಿತ ಮಾಡುವಂತವರಾಗಿದ್ದಾರೆ. But the disciples could not understand the message of Jesus Christ. ಆ ಶಿಷ್ಯರುಗಳು ಆ ಸಮಯದಲ್ಲಿ ಯೇಸು ಕ್ರಿಸ್ತನ ಸಂದೇಶವನ್ನು ಅವರು ಸರಿಯಾಗಿ ಅರ್ಥ ಮಾಡಿಕೊಂಡಿರಲಿಲ್ಲ. Disciples were discussing the events that happened in Jerusalem. ಆ ಒಂದು ಇಬ್ಬರು ಶಿಷ್ಯರುಗಳು ಯೆರೂಸಲೇಮಿನಲ್ಲಿ ಆದಂತಹ ಘಟನೆಯ ಬಗ್ಗೆ ಅವರು ಚರ್ಚಿಸುತ್ತಾ ನಡ್ಕೊಂಡು ಹೋಗುತ್ತಾ ಇದ್ದರು. Jesus joined them while they were going to Emmaus without revealing his identity. ಯೇಸು ಕ್ರಿಸ್ತನು ಅವರೊಂದಿಗೆ ತನ್ನ ಗುರುತನ್ನು ತಿಳಿಸದೆ ಅವರೊಂದಿಗೆ ನಡೆದುಕೊಂಡು ಹೋಗುತ್ತಾನೆ. They told Jesus about what happened in Jerusalem. ಯೆರೂಸಲೇಮಿನಲ್ಲಿ ಏನಾಯಿತು ಎಂಬುದಾಗಿ ಯೇಸು ಸ್ವಾಮಿಗೆ ಅವರು ತಿಳಿಸಿದರು. We were hoping that it was he who was going to redeem Israel. ಅವರು ಯೋಚನೆ ಮಾಡಿದ್ರು, ಇಸ್ರಾಯೇಲರನ್ನ ಬಿಡಿಸುವಾತನು ಆತನು ಆಗಿದ್ದಾನೆ ಎಂಬುದಾಗಿ ಯೋಚನೆ ಮಾಡಿದರು. This was the third day since this things happened. ಇದೆಲ್ಲ ಘಟನೆಗಳು 3 ದಿನ ಆದ ಮೇಲೆ ಇದು ನಡೀತೆ ಎಂಬುದಾಗಿ ನೋಡುತ್ತೇವೆ. The women went to see his body in the tomb, but did not see it. ಆ ಮಹಿಳೆಯರು ಯೇಸು ಸ್ವಾಮಿಯ ದೇಹವನ್ನ ಕಾಣಲಿಕ್ಕೋಸ್ಕರ ಅವರು ಹೋಗ್ತಾರೆ, ಆದರೆ ದೇಹವನ್ನ ಕಾಣುವುದಿಲ್ಲ. More than anything else, this is why they were so downcast, so disheartened, so confused that day. ಆ ಒಂದು ದಿನದಲ್ಲಿ ಅವರು ಬಹಳ ಭಯಗೊಂಡು ತಳಮಳಗೊಂಡು ಬಹಳ ಒಂದು ನಿರಾಶೆಗೊಳಗಾಗುತ್ತಾರೆ. They were looking for a redeemer who would deliver them from the unbearable Roman occupation. ಅವರು ಏನು ಬಯಸಿದ್ದಾರೆ ಅಂತ ಹೇಳಿದ್ರೆ ಆಗಿನ ರೋಮ್ ಸಾಮ್ರಾಜ್ಯದ ಒಂದು ಆಡಳಿತದಿಂದ ಬಿಡುಗಡೆಗೊಳಿಸುತ್ತಾನೆ ಎಂಬುದಾಗಿ ಅವರು ಯೋಚನೆ ಮಾಡಿದ್ರು. They weren't sure about the status of Jesus after his death. ಆತನ ಒಂದು ಮರಣದ ನಂತರ ಏನಾಯ್ತು ಎಂಬುದಾಗಿ ಅವರು ತಿಳಿಯದೇ ಇದ್ದರು. Cleopas and his friends still could not see that the stranger was their risen Lord. ಆ ಯೇಸು ಕ್ರಿಸ್ತನನ್ನು ಕ್ಲೋಫನು ಕೂಡ ಆತನು ಕಾಣಲಿಕ್ಕೆ ಸಾಧ್ಯವಾಗಲಿಲ್ಲ. The risen Savior preached to his downcast disciples on the first Easter afternoon. ಆತನು ಮಧ್ಯಾಹ್ನ ಸಮಯದಲ್ಲಿ ಆ ಒಂದು ನಿರಾಶೆಗೊಂಡಿದ್ದಂತ ಶಿಷ್ಯರಿಗೆ ಯೇಸು ಸ್ವಾಮಿ ತಾನೇ ಕಾಣಿಸಿಕೊಳ್ಳುತ್ತಾನೆ. Here Jesus tells them, those whose hope is wavering. ಅವರ ಒಂದು ನಿರೀಕ್ಷೆ ಇಲ್ಲದವರಾಗಿದ್ದಂತ ಸಮಯದಲ್ಲಿ ನಿರೀಕ್ಷೆ ಕೊಟ್ಟಂತವನು ಯೇಸು ಕ್ರಿಸ್ತನಾಗಿದ್ದಾನೆ. Jesus himself drew near and went with them. ಯೇಸು ಸ್ವಾಮಿ ತಾನೇ ಅವರ ಬಳಿ ಬಂದು ಅವರನ್ನ ಧೈರ್ಯಗೊಳಿಸುತ್ತಾನೆ. Jesus expounded to them in the scriptures the things concerning him. ಯೇಸು ಕ್ರಿಸ್ತನು ಧರ್ಮಶಾಸ್ತ್ರದಲ್ಲಿ ತನ್ನ ವಿಷಯಕ್ಕೆ ಬರೆದಂತ ಎಲ್ಲಾ ವಿಚಾರಗಳನ್ನ ಆ ಶಿಷ್ಯರಿಗೆ ತಿಳಿಯಪಡಿಸುತ್ತಾನೆ. The book of Isaiah chapter 61 verses 1 to 3. ನಾವು ಯೆಶಾಯನ ಪ್ರವಾದನ ಗ್ರಂಥ 61ನೇ ಅಧ್ಯಾಯ 1ರಿಂದ 3 ತನಕ ನೋಡಿಕೊಳ್ಳುತ್ತೇವೆ. It's a prophecy detailing the ministry of the anointed Messiah. ಆ ಅಭಿಷಕ್ತನಾದಂತ ಮೆಸ್ಸಿಯನ ಒಂದು ಸೇವೆ ಕಾರ್ಯವನ್ನ ನಾವಿಲ್ಲಿ ನೋಡಿಕೊಳ್ಳುತ್ತೇವೆ. The Messiah brings good news, heals the brokenhearted, and offers freedom to captives. ಆ ಮೆಸ್ಸಿಯನ್ನು ಬಂದು ಬಡವರಿಗೆ ಶುಭವರ್ತಮಾನವನ್ನು, ಮನ ಮುರಿದವರಿಗೆ ಕಟ್ಟಿ ವಾಸಿ ಮಾಡುವುದನ್ನು, ಸೆರೆಯವರಿಗೆ ಬಿಡುಗಡೆ ಮಾಡುವುದಕ್ಕಾಗಿ ಆತನು ಬಂದಿದ್ದಾನೆ. He promises comfort to those who mourn. ಆ ದುಃಖಿತರೆಲ್ಲರೂ ಕೂಡ ಆತನು ಸಂತೈಸುವಿಕೆಯನ್ನು ಆತನು He promises replacing ashes with beauty. ಆತನು ಶೋಕಿಸಿದವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣವನ್ನ, ದುಃಖವಿದ್ದಲ್ಲಿ ಆನಂದ ತೈಲವನ್ನ ಕೊಡುವವನಾಗಿದ್ದಾನೆ. Mourning with joy and despair with praise. ಆತನು ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರ ವಸ್ತ್ರವನ್ನ ಒದಗಿಸುವವನಾಗಿದ್ದಾನೆ. These verses highlight the transition from sorrow to gladness. ಈ ಒಂದು ವಾಕ್ಯಗಳು ನಮಗೆ ತಿಳಿಯಪಡಿಸುವುದೇನೆಂದರೆ ನಮ್ಮನ್ನು ದುಃಖದಿಂದ ಉಲ್ಲಾಸಕ್ಕೆ ಆತನು ನಡೆಸುವವನಾಗಿದ್ದಾನೆ. God is close beside us, bringing protection and comfort as we walk together with him. ಆತನ ಒಂದಿಗೆ ನಾವು ಜೀವನ ಮಾಡುವಾಗ ಆತ ನಮಗೆ ಒಂದು ಭದ್ರತೆಯನ್ನು, ಆತ ನಮಗೆ ಪ್ರೋತ್ಸಾಹವನ್ನ ಕೊಡುವಂತವನಾಗಿದ್ದಾನೆ. God has not departed from you,
and He is waiting, ready and available to comfort you in your valley of disappointment. ನಮಗೆ ಈ ಒಂದು ದುಃಖದ ಕಣಿವೆಯಲ್ಲಿ ಹಾದು ಹೋಗುತ್ತಿದ್ದರೂ ದೇವರು ನಮ್ಮನ್ನ ದೂರ ಹೋಗದೆ ಆತ ನಮ್ಮ ಜೊತೆಯಲ್ಲಿದ್ದು ಆತ ನಮಗೆ ಸಹಾಯ ಮಾಡುವವನಾಗಿದ್ದಾನೆ. Give your cares to God. ನಿಮ್ಮ ಚಿಂತೆಯನ್ನೆಲ್ಲ ದೇವರ ಮೇಲೆ ಹಾಕಿರಿ. God heals our broken heart, binds our wounds. ಆತ ನಮ್ಮ ಮುರಿದ ಮನಸ್ಸನ್ನು ಆತನು ಬಲಗೊಳಿಸಿ ಆತ ನಮ್ಮ ಚಿಂತೆಯನ್ನೆಲ್ಲ ಹೋಗಲಾಡಿಸುತ್ತಾನೆ. We must always remember that God has promised to use every disappointment for our good. ನಾವು ದೇವರ ವಾಗ್ದಾನವನ್ನ ನೆನಪಿಸಿಕೊಳ್ಳಬೇಕು. ನಮಗೆ ಸಂಭವಿಸುವಂತ ಎಲ್ಲಾ ಕಷ್ಟಗಳಲ್ಲಿ ಕೂಡ ದೇವರು ನಮಗೆ ಒಳ್ಳೆಯದನ್ನೇ ಮಾಡುವವನಾಗಿದ್ದಾನೆ. May the Lord bless you all with these words. Amen. ಈ ಒಂದು ವಾಕ್ಯಗಳಿಂದ ದೇವರು ನಿಮ್ಮೆಲ್ಲರೂ ಕೂಡ ಆಶೀರ್ವದಿಸಲಿ. ಆಮೆನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಾ ಸಂಪೂರ್ಣನಾದ ಪರಲೋಕ ತಂದೆಯಾದ ದೇವರೇ, ನಿನ್ನ ಸಂದೇಶಕ್ಕಾಗಿ ಸ್ತೋತ್ರ. ಬಡವರಿಗೆ ಶುಭವರ್ತಮಾನ, ಮುರಿದ ಮನ ಉಳ್ಳವರಿಗೆ ಸ್ವಾಮಿ ನೀನು ಧೈರ್ಯವನ್ನು ಹಾಗೂ ಸ್ವಾಮಿ ಬಿದ್ದವನ್ನೆಲ್ಲ ಎತ್ತುವಂತ ದೇವರು ನೀನಾಗಿದ್ದಿ. ನೀನು ಒಳ್ಳೆಯವನಾಗಿದ್ದಿ. ಕಷ್ಟಗಳನ್ನು ಕೂಡ ನೀನು ಒಳ್ಳೆಯದನ್ನಾಗಿ ಪರಿವರ್ತಿಸಲಿಕ್ಕೆ ನೀನು ಸಾಧ್ಯವಾದಂತ ದೇವರಾಗಿದ್ದಿ. ಅದಕ್ಕಾಗಿ ಸ್ತೋತ್ರ. ನಮ್ಮ ಎಲ್ಲಾ ಚಿಂತಾ ಭಾರವನ್ನು ಹೊರುವ ದೇವರೇ, ನಾವು ನಿನಗೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ನಮ್ಮ ಎಲ್ಲ ಕೊರತೆಗಳು ನೀಗಿಸುವಾತನೇ ಸ್ತೋತ್ರ. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ಆತನು ಹಸುರುಗಾವಲು ನನ್ನನ್ನು ನಡೆಸುತ್ತಾನೆ. ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವುದು ಎಂಬುದಾಗಿ ನೀನು ವಾಕ್ಯ ಇರುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನೇ, ನಮ್ಮನ್ನ ಪ್ರೀತಿಸಿದ್ದಕ್ಕಾಗಿ, ನಮ್ಮನ್ನ ನಿನ್ನ ರಾಜ್ಯದಲ್ಲಿ ಸೇರಿಸಿಕೊಂಡಿದ್ದಕ್ಕಾಗಿ, ನಾವು ಕೂಡ ನಿನ್ನೊಂದಿಗೆ ಒಂದು ದಿನ ಆಳುವಂತವರಾಗಿ ನಮ್ಮನ್ನ ಕರೆದಿದ್ದಿ, ಆರಿಸಿಕೊಂಡಿದ್ದಿ, ನಮ್ಮ ಜೊತೆಯಲ್ಲಿ ಇರುತ್ತೆ. ಅದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಭಯಪಡಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ, ನಾನೇ ನನ್ನ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದಾತನೇ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ಜಯಭರಿತ ಕ್ರಿಸ್ತಿಯ ಜೀವಿತವನ್ನು ಜೀವಿಸಲಿಕ್ಕೂ, ನಿನಗೆ ಕೃತಾರ್ಥರಾಗ್ಲಿಕ್ಕೂ, ನಿನಗೆ ಮಹಿಮೆಪಡಿಸಲಿಕ್ಕೂ ನೀನು ನಮ್ಮ ನಡೆಸಿಕೊಡು. ಎಲ್ಲ ಕೇಡಿನಿಂದ ತಪ್ಪಿಸು, ಶೋಧನೆಗಳಿಂದ ತಪ್ಪಿಸಬೇಕಾಗಿ ಈ ಪ್ರಾರ್ಥನೆಯನ್ನು ನಜರೇತಿನ ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೆನ್. The love of the Father, the grace of Jesus Christ, and the presence of the Holy Spirit be with you all forever. Amen. ಅಂತ್ಯ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯ ಸಹವಾಸವು ನಿಮ್ಮೆಲ್ಲರೊಂದಿಗೆ ನಿತ್ಯ ನಿರಂತರವಾಗಿ ನೆಲೆಯಾಗಿರಲಿ. ಆಮೆನ್. ಆಮೆನ್.